ಓಕೆ, ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬರ್ರಿ ಪ್ರಿಯರೇ, ಇವತ್ತೊಂದು ವಚನ ನಾವು ಓದ್ಕೊಂಬರಿ ಪ್ರಿಯರ ಸತ್ಯವೇದದಲ್ಲಿ. ಇಲ್ಲಿ ಯೋಹನ ಬರೆದ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನ ಪ್ರಿಯರೇ. ಓಕೆ, ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದಿರೋದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನಿನಗೆ ಸ್ವಸ್ಥತೆವಾಗಲಿಕ್ಕೆ ಮನಸ್ಸುಂಟೋ ಎಂದು ಕೇಳಿದನು ಯೇಸು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಇಲ್ಲಿ 38 ವರ್ಷದ ರೋಗಿನ ನೋಡ್ತಾ ಇದ್ದೇವೆ ಪ್ರಿಯರೇ. ಅವರು ಬಹಳ ವರ್ಷ 38 ವರ್ಷದಿಂದ ಅನಾರೋಗ್ಯದಲ್ಲಿ ಅಳಗ ಬಳಗ ಸಂಬಂಧಿಕರು, ನೆಂಟರು, ಸ್ನೇಹಿತರು ಎಲ್ಲರೂ ಕೈ ಬಿಟ್ಟಾರ ಪ್ರೇರೆ. ಎಲ್ಲರೂ ದೂರಾಗಿ ಹೋಗ್ಯಾರ ಪ್ರೇರೆ. ಆ ಒಬ್ಬಂಟಿಯಾಗಿ ಉಳಿದಿದಾಗ ಯೇಸು ಕ್ರಿಸ್ತ ಅವನನ್ನು ನೋಡ್ತಾ ಇದ್ದಾನ ಪ್ರೇರೆ. ಬಹು ದಿವಸವಾಗಿದೆ ಒಂದು ಬಿದ್ದಿ ಅಂತ ಹೇಳಿ ಯೇಸು ಅವನಿಗೆ ಕನಿಕರಿಸಿ ಕರುಣಿಸಿ ಅವನ ಹತ್ರ ಬಂದು, ನಿನಗೆ ಮನಸ್ಸದನ, ನಿನಗೆ ಸ್ವಸ್ಥತೆ ಆಗಲಕ್ಕ ಮನಸ್ಸುಂಟೋ ಅಂತೇಳಿ ಕೇಳ್ತಾ ಇದ್ದಾನ ಪ್ರೇರೆ. ಹಲ್ಲೆಲೂಯಾ. ಈಗ ದೇವರು ಈ ಮುಂಜಿನ ಜಾವದಲ್ಲಿ ನಿಮಗೂ ಕೂಡ ಕೇಳ್ತಾ ಇದ್ದಾನ. ನೀವು ಬಹಳ ವರ್ಷದಿಂದ ನೀವು ಅನಾರೋಗ್ಯದಲ್ಲಿ ಬಿದ್ದಿರ್ಬೇಕು, ಕಷ್ಟದಲ್ಲಿದ್ದಿರ್ಬೇಕು, ದುಃಖದಲ್ಲಿದ್ದಿರ್ಬೇಕು, ಪಾಪದಲ್ಲಿದ್ದಿರ್ಬೋದು, ಶಾಪದಲ್ಲಿದ್ದಿರ್ಬೋದು. ಆದರೆ ದೇವ್ರು ಕೇಳ್ತಾ ಇದ್ದಾನ, ನಿಮಗೆ ಸ್ವಸ್ಥತೆ ಆಗ್ಲಕ್ಕ ಮನಸ್ಸದನ ಅಂತೇಳಿ ಕೇಳ್ತಾ ಇದ್ದಾನ ಪ್ರೇರೆ. ಒಂದು ವೇಳೆ ನಿಮಗೆ ಸ್ವಸ್ಥತೆ ಆಗ್ಲಕ್ಕ ಮನಸ್ಸಿರುವುದಾದ್ರೆ, ಏಸಪ್ಪ ನನಗೆ ಬಿಡುಗಡೆ ಮಾಡುದೇವ, ನನಗೆ ಸ್ವಸ್ಥತೆ ಮಾಡು, ಈ ರೋಗದಿಂದ, ವ್ಯಾಧಿದಿಂದ, ಈ ಪಾಪದಿಂದ ನನಗೆ ಶುದ್ಧ ಮಾಡು ದೇವರೇ, ಬಿಡುಗಡೆ ಮಾಡು ದೇವರೇ ಅಂತೇಳಿ ನೀವು ಕೇಳುವುದಾದರೆ, ಖಂಡಿತವಾಗ್ಲೂ 38 ವರ್ಷದ ರೋಗಿಗೆ ಯೇಸು ಕ್ರಿಸ್ತ ಹುಡುಕೊಂಡು ಬಂದಿದ್ದ ಹಾಗೆ ಇವತ್ತು ಈ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತ ನಿಮ್ಮನ್ನು ಹುಡುಕೊಂಡು ಬರ್ತಾ ಇದ್ದಾನ ಪ್ರೇರೆ. ನೀವು ಯಾವ ಪಟ್ಟಣದಲ್ಲಿದ್ದೀರೋ, ಯಾವ ಗ್ರಾಮದಲ್ಲಿದ್ದೀರೋ, ಯಾವ ಮನೆಯಲ್ಲಿದ್ದೀರೋ, ಆದರೆ ಏಸಪ್ಪ ನಿಮಗೆ ಹುಡ್ಕೊಂಡು ಹೊಂಟಾನ ಬೇರೆ. ಈ ಲೋಕದಲ್ಲಿರುವಂಥ ತಂದೆ ತಾಯಿಗಳು ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅಂದಮೇಲೆ, ಆ ಲೋಕವನ್ನು ಪ್ರಲೋಕ ಭೂಲೋಕ ಸೃಷ್ಟಿ ಮಾಡಿದಂಥ ದೇವರು, ನಿನಗೆ ತನ್ನ ಕೈಯಿಂದ ಸೃಷ್ಟಿ ಮಾಡಿದಂಥ ದೇವರು ನಿನಗೆ ಬಹಳವಾಗಿ ಪ್ರೀತಿ ಮಾಡ್ತಾನೆ ಸಹೋದರ ಸಹೋದರಿ. ಒಂದು ವೇಳೆ ಪಾಪದಲ್ಲಿ ಬಿದ್ದಿ ಹೋಗಿದೆ, ರೋಗದಲ್ಲಿ ಬಿದ್ದಿ ಹೋಗಿದೆ, ವ್ಯಾಧಿದಲ್ಲಿ ಬಿದ್ದಿ ಹೋಗಿದೆ, ಡಾಕ್ಟರ್ಸ್ ಎಲ್ಲ ಕೈ ಬಿಟ್ಟು ಹೋಗ್ಯಾರ, ಎಲ್ಲ ಅಳಗ ಬಳಗದಲ್ಲಿ ಕೈ ಬಿಟ್ಟು ಹೋಗ್ಯಾರ, ಆದರೆ ಏಸಪ್ಪ ನಿನಗೆ ಕೈ ಬಿಡಲ್ಲ. ಏಸಪ್ಪ ನಿನಗೆ ನೋಡ್ತಾ ಇದ್ದ, ನಿನಗೆ ಸ್ವಸ್ಥತೆ ಮಾಡಲಿಕ್ಕೆ ಏಸಪ್ಪಗೆ ಮನಸ್ಸದ. ಆದರೆ ಸ್ವಸ್ಥತೆ ಹೊಂದ್ಕೊಳ್ಳೋಕೆ ನಿನಗೆ ಮನಸ್ಸಿರುವುದಾದರೆ ಖಂಡಿತವಾಗಲೂ ನೀನು ಕುಂತಿರುವಂಥ ಸ್ಥಳದಲ್ಲಿ, ಇದ್ದಿರುವಂಥ ಸ್ಥಳದಲ್ಲೇ ನೀನು ಮೊಳಕಲಾಗಿ ಏಸಪ್ಪ ನಿನ್ನ ಬಿಡುಗಡೆ ಮಾಡ್ತೀನಿ ಅಂತ, ನೀನು ಒಳ್ಳೆ ಆರೋಗ್ಯದಾಯಕನಾಗಿದ್ದಂಥ, ಸಮಸ್ತ ರೋಗಗಳು ವಾಸಿ ಮಾಡುವಂಥ ದೇವರಾಗಿದ್ದಂಥ ಪ್ರಭು, ನನಗೆ ಬಿಡುಗಡೆ ಮಾಡು ಅಂತೇಳಿ ನೀನು ಕೇಳುವುದಾದರೆ ಖಂಡಿತವಾಗ್ಲೂ ನಿಮಗೆ ಬಿಡುಗಡೆ ಆಗ್ಲತ್ತದ, ಖಂಡಿತವಾಗ್ಲೂ ನಿಮಗೆ ಸ್ವಸ್ಥತೆ ಆಗ್ಲತ್ತದ ಪ್ರೇರೆ. ಯಾಕಂದ್ರೆ ಆತನು ಸಮಸ್ತ ರೋಗಗಳು ವಾಸಿ ಮಾಡುವಂಥ ದೇವರನ್ನ ಪ್ರೇರೆ. ಆಮೇಲೆ ಅವನಿಗೆ ಸ್ವಸ್ಥತೆ ಆದ್ಮೇಲೆ ಒಂದು ದಿವಸ ಯೇಸು ಕ್ರಿಸ್ತ ಅವನಿಗೆ ದೇವಾಲಯದಲ್ಲಿ ಕಂಡುಕೋತಾರ ಪ್ರೇರೆ. ಇಲ್ಲಿ ಸತ್ಯವೇದ, ಅದೇ ಸತ್ಯವೇದದಲ್ಲಿ 14ನೇ ವಚನದಲ್ಲಿ ಇರ್ತದ ಪ್ರೇರೆ. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥತೆ ಆಯ್ತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದಿತ್ತು ಅನ್ನೋ. ನೋಡ್ರಿ ಪ್ರೇರೆ, ಹಲ್ಲೆಲೂಯಾ. ಪಾಪವು ಕೊಡುವ ಸಂಬಳ ಏನಾಗಿದೆ ಅಂದ್ರೆ ಮರಣ ಆಗ್ಯದ ಪ್ರೇರೆ. ಆ ವ್ಯಕ್ತಿ ಪಾಪ ಮಾಡಿರುವಂಥ ವ್ಯಕ್ತಿ, ಪಾಪದಲ್ಲಿ ಬಿದ್ದೋಗಿರುವಂಥ ವ್ಯಕ್ತಿ, ಆ ವ್ಯಕ್ತಿಗೆ ಎಲ್ಲಿ ತಂದಂದ್ರೆ ಶಾಪಕ್ಕೆ ಗುರಿ ಮಾಡ್ಯದ, ರೋಗಕ್ಕೆ ಗುರಿ ಮಾಡ್ಯದ ಪ್ರೇರೆ. ಅವ ಸಾಯುವಂತ ಹಸ್ತದಲ್ಲಿ